ಇಂದು ಸತ್ಯವೇದವು ದೇವರ ಆಜ್ಞೆಯಾಗಿದೆ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಒಟ್ಟಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ. ಪರಲೋಕದಲ್ಲಿ ದೇವರ ಸ್ಥಾನವೇನು? ಖಂಡಿತವಾಗಿ ಅವರು ನಮ್ಮ ತಂದೆ, ಆದರೆ ಅವರ ಅಧಿಕೃತ ಶೀರ್ಷಿಕೆ ರಾಜಾಧಿರಾಜ ಎಂದಾಗಿದೆ. ರಾಜನ ಎಲ್ಲಾ ವಾಕ್ಯಗಳನ್ನು ನಾವು ಹೇಗೆ ವ್ಯಕ್ತಪಡಿಸಬಹುದು? ಅವು ರಾಜನ ಆಜ್ಞೆಗಳಾಗಿವೆ. ರಾಜನ ಆಜ್ಞೆಗಳನ್ನು ಯಾರೊಬ್ಬರೂ ನಿರ್ಲಕ್ಷಿಸಲು ಸಾಧ್ಯವಿಲ್ಲ, ಅಲ್ಲವೇ? ಇಬ್ರಿಯರಿಗೆ ಅಧ್ಯಾಯ 3 ಮತ್ತು 4 ರಲ್ಲಿ ಅವಿಧೇಯರಾದವರು ಎಂದಿಗೂ ಅವರ ವಿಶ್ರಾಂತಿಯನ್ನು ಸೇರಲು ಸಾಧ್ಯವಿಲ್ಲ ಎಂದು ಬರೆಯಲಾಗಿದೆ. ಈ ವಾಕ್ಯಗಳನ್ನು ಸತ್ಯವೇದದಲ್ಲಿ ಏಕೆ ಬರೆಯಲಾಗಿದೆ? ಅದೇಕೆಂದರೆ ದೇವರ ವಾಕ್ಯವು ರಾಜನ ಸಂಪೂರ್ಣ ಆಜ್ಞೆಯಾಗಿದೆ. ಹಿಂದಿನ ಕಾಲದಲ್ಲಿ ಅರಸರು ಆಳ್ವಿಕೆ ನಡೆಸಿದಾಗ ಅರಸನ ಮಾತಿಗೆ ಅವಿಧೇಯರಾಗುವುದನ್ನು ದೇಶದ್ರೋಹವೆಂದು ಪರಿಗಣಿಸಲಾಗುತ್ತಿತ್ತು. ಇದು ಮರಣದಂಡನೆ ಶಿಕ್ಷೆಯಾಗಿತ್ತು. ಇದನ್ನು ಪರಿಗಣಿಸಿದರೆ ನಾವು ದೇವರ ವಾಕ್ಯವನ್ನು ಸಂಪೂರ್ಣ ಆಜ್ಞೆಯಾಗಿ ಪರಿಗಣಿಸುತ್ತೇವೆಯೇ? ಆದ್ದರಿಂದ ದೇವರ ವಾಕ್ಯಕ್ಕೆ ಸೇರಿಸುವುದರ ಕುರಿತು ಪ್ರಕಟಣೆ ಅಧ್ಯಾಯ 22 ವಚನ 18 ರಿಂದ 19 ಏನು ಹೇಳುತ್ತದೆ? ದೇವರು ಉಪದ್ರವಗಳನ್ನು ತಂದುಹಾಕುವರು. ಸತ್ಯವೇದಕ್ಕೆ ಸೇರಿಸುವುದು ಎಂದರೆ ಒಬ್ಬರು ತಮ್ಮ ಆಲೋಚನೆಗಳನ್ನು ರಾಜಾಧಿರಾಜನಾದ ಸರ್ವಶಕ್ತ ದೇವರ ಆಜ್ಞೆಗೆ ಸೇರಿಸುವುದು ಎಂದಾಗಿದೆ. ಇದಲ್ಲದೆ ಯಾರಾದರೂ ಸತ್ಯವೇದದಿಂದ ವಾಕ್ಯಗಳನ್ನು ತೆಗೆದುಹಾಕಿದರೆ ಏನಾಗುತ್ತದೆ? ಪರಿಶುದ್ಧ ಪಟ್ಟಣದಲ್ಲಿರುವ ಅವರಿಗಿರುವ ಪಾಲನ್ನು ದೇವರು ತೆಗೆದುಬಿಡುವನು. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಎರಡೂ ಕ್ರಿಯೆಗಳು ವಿಪತ್ತಿಗೆ ಮುನ್ನಡೆಸುತ್ತವೆ. ಅದು ಏಕೆ? ಅದೇಕೆಂದರೆ ಸತ್ಯವೇದವು ದೇವರ ವಾಕ್ಯವಾಗಿದೆ, ರಾಜನ ಸಂಪೂರ್ಣ ಆಜ್ಞೆಯಾಗಿದೆ. ಎಷ್ಟಾದರೂ ನಾನು ಅದಕ್ಕೆ ಸಂಪೂರ್ಣವಾಗಿ ವಿಧೇಯನಾಗಬೇಕು ಎಂದು ಯೋಚಿಸುವುದಕ್ಕಿಂತ ಹೆಚ್ಚಾಗಿ ನಾವು ಇದು ಕೇವಲ ಒಳ್ಳೆಯ ವಾಕ್ಯ ಅಥವಾ ಇದು ಕೇವಲ ಮಾರ್ಗದರ್ಶನದ ಸಂದೇಶ ಎಂದು ಅದನ್ನು ಲಘುವಾಗಿ ಪರಿಗಣಿಸಿ ಯೋಚಿಸುವುದಿಲ್ಲವೇ? ಸತ್ಯವೇದವು ರಾಜನ ಸಂಪೂರ್ಣ ಆಜ್ಞೆಯಾಗಿರುವುದರಿಂದ ಇತರರು ನಮ್ಮನ್ನು ಹೇಗೆ ನೋಡುತ್ತಾರೆ ಎಂಬುದು ಮುಖ್ಯವಲ್ಲ. ನಾವು ಪರಲೋಕ ರಾಜನ ಪವಿತ್ರ ಆಜ್ಞೆಗಳನ್ನು ಕೈಗೊಳ್ಳುತ್ತಿದ್ದೇವೆ. ಸಬ್ಬತ್ ದಿನವು ಯಾರ ಆಜ್ಞೆಯಾಗಿದೆ? ಪಸ್ಕ ಹಬ್ಬವು ಯಾರ ಆಜ್ಞೆಯಾಗಿದೆ? ಅದು ರಾಜಾಧಿರಾಜನೂ ಕರ್ತರ ಕರ್ತನಾದ ದೇವರ ಆಜ್ಞೆಯಾಗಿದೆ. ಹಾಗಾದರೆ ಪರಲೋಕದ ಪ್ರಜೆಗಳಾದ ನಾವು ಪರಲೋಕ ರಾಜನ ಆಜ್ಞೆಗಳನ್ನು ಹೇಗೆ ಅಂಗೀಕರಿಸಬೇಕು? ನಾವು ಅವರ ಆಜ್ಞೆಗಳನ್ನು ಅನುಸರಿಸಬೇಕು. ಆಗ ದೇವರು ನಮಗೆ ಪರಲೋಕದ ಬಾಗಿಲನ್ನು ತೆರೆಯುತ್ತಾರೆ. ಅವರು ನಮ್ಮನ್ನು ತನ್ನ ಮಕ್ಕಳೆಂದು ಗುರುತಿಸುವುದಿಲ್ಲವೇ? ಸತ್ಯವೇದವು ದೇವರ ಆಜ್ಞೆಯಾಗಿರುವುದರಿಂದ ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ಎಂಬುದು ಕೂಡ ರಾಜನ ಆಜ್ಞೆಯಾಗಿದೆ. ಎಷ್ಟಾದರೂ ಯಾರಾದರೂ ನಾನು ಸಬ್ಬತ್ ದಿನವಾದ ಶನಿವಾರಕ್ಕಿಂತ ಭಾನುವಾರವನ್ನು ಇಷ್ಟಪಡುತ್ತೇನೆ ಎಂದು ಹೇಳಿದರೆ ಅವರು ರಾಜನ ಆಜ್ಞೆಯನ್ನು ಹೇಗೆ ಪರಿಗಣಿಸುತ್ತಿದ್ದಾರೆ? ಹಿಂದೆ ರಾಜನ ಆಜ್ಞೆಯನ್ನು ಉಲ್ಲಂಘಿಸುವುದು ಎಂದರೆ ಮರಣ. ಬಲವಾಗಿ ಹೇಳುವುದಾದರೆ ಅದು ದೇಶದ್ರೋಹ. ಆದ ಕಾರಣ ಸತ್ಯವೇದದಲ್ಲಿ ದೇವರ ಆಜ್ಞೆಗಳನ್ನು ಮುರಿಯುವುದು ದೇವದ್ರೋಹ ಎಂದು ದಾನಿಯೇಲನು ಪುಸ್ತಕದಲ್ಲಿ ಬರೆಯಲಾಗಿದೆ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದ್ದರೂ ಇತರರು ಬೇರೆ ರೀತಿಯಲ್ಲಿ ಮಾಡುವುದನ್ನು ನಾನು ನೋಡಿದೆ ಎಂದು ನಾವು ಎಂದಿಗೂ ಹೇಳಬಾರದು. ಕೆಲವರು ಬೇರೆಯವರು ಭಾನುವಾರ ಆರಾಧನೆಯನ್ನು ಆಚರಿಸುತ್ತಾರೆ. ಚರ್ಚ್ ಆಫ್ ಗಾಡ್ ಶನಿವಾರದಂದು ಆರಾಧನೆಯನ್ನು ಏಕೆ ಆಚರಿಸುತ್ತದೆ ಎಂದು ಯೋಚಿಸಬಹುದು. ಅದೇಕೆಂದರೆ ನಾವು ರಾಜನ ಆಜ್ಞೆಗಳಿಗೆ ವಿಧೇಯರಾಗುತ್ತಿದ್ದೇವೆ. ಈ ಕಾರಣದಿಂದಲೇ ದೇವರ ಆಜ್ಞೆಯ ಕುರಿತು ಯೇಸು ಏನೆಂದು ಹೇಳಿದರು? ಆತನ ಆಜ್ಞೆ ನಿತ್ಯಜೀವಕ್ಕೆ ಮುನ್ನಡೆಸುತ್ತದೆ ಎಂದು ನನಗೆ ತಿಳಿದಿದೆ. ಯೇಸು ಈ ಭೂಮಿಗೆ ಶರೀರದಲ್ಲಿ ಬಂದು ಇಂತಹ ಬೋಧನೆಗಳನ್ನು ನೀಡಿದರು.
ಆದ್ದರಿಂದ ಸಬ್ಬತ್ ದಿನವನ್ನು ಆಚರಿಸಿ ಎಂದು ಸತ್ಯವೇದವು ಹೇಳಿದಾಗ ನಾವು ಅದನ್ನು ಆಚರಿಸಬೇಕು. ಪಸ್ಕವನ್ನು ಆಚರಿಸಿ ಎಂದು ಬರೆದಿದ್ದರೆ ನಾವು ಅದನ್ನು ಆಚರಿಸಬೇಕು. 1 ತಿಮೊಥೆಯನಿಗೆ ಪುಸ್ತಕ ಅಧ್ಯಾಯ 6:15 ನೋಡೋಣ. 1 ತಿಮೊಥೆಯನಿಗೆ ಅಧ್ಯಾಯ 6:15 ಹೀಗೆಂದು ಬರೆಯಲಾಗಿದೆ: ಭಾಗ್ಯವಂತನಾದ ಏಕಾಧಿಪತಿಯು ತನ್ನ ಕ್ಲುಪ್ತ ಸಮಯದಲ್ಲೇ ಆತನನ್ನು ಪ್ರತ್ಯಕ್ಷಪಡಿಸುವನು. ಅವರು ಯಾರು? ಆ ಏಕಾಧಿಪತಿಯು ರಾಜಾಧಿರಾಜನೂ ಕರ್ತರ ಕರ್ತನೂ. ಸತ್ಯವೇದವು ರಾಜನ ಆಜ್ಞೆಯಾಗಿದೆ. ಯೋಹಾನನು ಪುಸ್ತಕ ಅಧ್ಯಾಯ 8ಕ್ಕೆ ಹೋಗೋಣ. ಯೋಹಾನನು ಅಧ್ಯಾಯ 8:47 ಯೇಸು ಹೀಗೆ ಹೇಳುತ್ತಾರೆ: ದೇವರಿಂದ ಹುಟ್ಟಿದವನು ದೇವರ ಮಾತುಗಳನ್ನು ಕೇಳುತ್ತಾನೆ. ನೀವು ದೇವರಿಂದ ಹುಟ್ಟದ ಕಾರಣ ಅವುಗಳನ್ನು ಕೇಳುವುದಿಲ್ಲ ಎಂದು ಹೇಳಿದನು. ದೇವರ ಆಜ್ಞೆಗಳಿಗೆ ಅವಿಧೇಯರಾಗುವರು, ದೇವರಿಗೆ ಹುಟ್ಟದ ಕಾರಣ ಅವುಗಳನ್ನು ಕೇಳುವುದಿಲ್ಲ, ಮತ್ತು ದೇವರಿಂದ ಹುಟ್ಟಿದವನು ದೇವರ ಮಾತುಗಳನ್ನು ಕೇಳುತ್ತಾನೆ ಎಂದು ಯೇಸು ಹೇಳಿದರು. ಈ ವಿಷಯದಲ್ಲಿ ಯೇಸು ಸ್ಪಷ್ಟವಾದ ಮಾರ್ಗದರ್ಶನವನ್ನು ನೀಡಿದರು. ಇಂದಿನ ಲೋಕದಲ್ಲಿ ಜನರು ಕ್ರಿಸ್ಮಸ್ ಅನ್ನು ಆಚರಿಸುತ್ತಾರೆ, ಶಿಲುಬೆಯನ್ನು ಆರಾಧಿಸುತ್ತಾರೆ ಮತ್ತು ಸಬ್ಬತ್ ದಿನ ಮತ್ತು ಪಸ್ಕ ಹಬ್ಬ ಬದಲಿಗೆ ಭಾನುವಾರದ ಆರಾಧನೆಯನ್ನು ಆಚರಿಸುತ್ತಾರೆ. ಅವರು ದೇವರ ಆಜ್ಞೆಗಳನ್ನು ತಿರಸ್ಕರಿಸುತ್ತಾರೆ. ಈ ಜನರ ಹಾದಿಯಲ್ಲೇ ನಡೆಯುವುದೆಂದರೆ ಅವರು ದೇವದ್ರೋಹದ ಗುಂಪಿನ ಭಾಗವಾಗಿದ್ದಾರೆ ಎಂದರ್ಥವಾಗಿದೆ. ಜೋಸೆನ್ ರಾಜವಂಶದ ಅವಧಿಯಲ್ಲಿ ಒಬ್ಬ ದೇಶದ್ರೋಹಿಯು 3 ತಲೆಮಾರುಗಳವರೆಗೆ ಮರಣದಂಡನೆಯನ್ನು ಹೊಂದಿದ್ದನು. ಇದು ಘೋರ ಪಾಪವಾಗಿತ್ತು ಎಂದು ನಾವು ದೃಢಪಡಿಸಿಕೊಳ್ಳಬಹುದಲ್ಲವೇ? ಯೋಹಾನನು ಅಧ್ಯಾಯ 8:51ಕ್ಕೆ ಹೋಗೋಣ. ವಚನ 51 ನೋಡೋಣ. ಯೇಸು ಹೀಗೆ ಹೇಳಿದರು: ನಿಮಗೆ ನಿಜನಿಜವಾಗಿ ಹೇಳುತ್ತೇನೆ, ಯಾವನಾದರೂ ನನ್ನ ವಾಕ್ಯವನ್ನು ಕೈಕೊಂಡು ನಡೆದರೆ ಅವನು ಎಂದಿಗೂ ಸಾವನ್ನು ಕಾಣುವುದಿಲ್ಲ ಅಂದನು. ರಾಜಾದಿರಾಜನಾದ ದೇವರ ವಾಕ್ಯಗಳನ್ನು ನಮ್ಮ ಮನಸ್ಸಿಗೆ ಬಂದಂತೆ ಕಡೆಗಣಿಸಬಾರದು. ಅವು ರಾಜನ ಆಜ್ಞೆಗಳಾಗಿರುವುದರಿಂದ ನಾವು ಅವುಗಳಿಗೆ ವಿಧೇಯರಾಗಬೇಕು. ಇದು ದೇವರ ರಾಜ್ಯದ ಜನರ ಜವಾಬ್ದಾರಿಯಾಗಿದೆ. ಎಷ್ಟಾದರೂ ಕೆಲವರು ನನ್ನ ಪರಿಸ್ಥಿತಿಯೂ ಸರಿಯಾಗಿಲ್ಲ ಎಂದು ಹೇಳುತ್ತಾರೆ. ನನ್ನ ಪ್ರಸ್ತುತ ಪರಿಸರವು ಸರಿಯಾಗಿಲ್ಲ. ನೆವಗಳನ್ನು ಹೇಳುವ ಅಗತ್ಯವಿಲ್ಲ. ದೇವರ ಆಜ್ಞೆಗಳನ್ನು ಗೌರವಿಸುವವರು ಪರಲೋಕದ ಜನರು, ಅಲ್ಲವೇ? ಕೆಲವರು ದೇವರ ವಾಕ್ಯವು ಇದನ್ನು ಹೇಳುತ್ತದೆ, ಆದರೆ ನಾವು ಹಾಗೆ ಮಾಡಿದರೆ ಜೀವನವನ್ನು ನಡೆಸುವುದು ಹೇಗೆ? ನಾವು ಇತರರೊಂದಿಗೆ ಹೊಂದಿಕೊಂಡು ಬಾಳಬೇಕಲ್ಲವೇ ಎಂದು ಹೇಳಬಹುದು. ಸದಸ್ಯರೇ, ದಯವಿಟ್ಟು ಸತ್ಯವೇದಕ್ಕೆ ಏನನ್ನೂ ಸೇರಿಸಬಾರದು ಅಥವಾ ತೆಗೆದು ಹಾಕಬಾರದು ಎಂಬ ವಾಕ್ಯವನ್ನು ನೆನಪಿಡಿ. ಧರ್ಮೋಪದೇಶಕಾಂಡದಲ್ಲಿ ದೇವರ ವಾಕ್ಯಕ್ಕೆ ವಿಧೇಯನಾಗುವವನು ಒಳಗೆ ಬರುವಾಗಲೂ ಹೊರಗೆ ಹೋಗುವಾಗಲೂ ಆಶೀರ್ವದಿಸಲ್ಪಡುತ್ತಾನೆ ಎಂದು ಬರೆಯಲಾಗಿದೆ. ವ್ಯತಿರಿಕ್ತವಾಗಿ ದೇವರ ವಾಕ್ಯವನ್ನು ತಿರಸ್ಕರಿಸುವವರು ಒಳಗೆ ಬರುವಾಗಲೂ ಹೊರಗೆ ಹೋಗುವಾಗಲೂ ಶಾಪಗ್ರಸ್ತರಾಗುತ್ತಾರೆ. ಪರಲೋಕದ ಮಕ್ಕಳು ದೇವರ ಧ್ವನಿಯನ್ನು ಕೇಳಬೇಕಲ್ಲವೇ ಮತ್ತು ಅವರ ಎಲ್ಲಾ ಆಜ್ಞೆಗಳನ್ನು ಕೈಗೊಳ್ಳಬೇಕಲ್ಲವೇ? ಉದಾಹರಣೆಗೆ, ಪಸ್ಕವನ್ನು ಆಚರಿಸಲು ದೇವರು ನಮಗೆ ಆಜ್ಞಾಪಿಸಿದಾಗ ಯಾವುದೇ ನೆವ ಹೇಳಬಾರದು. ನಮ್ಮ ಮುಂದೆ 2 ಮಾರ್ಗಗಳಿದ್ದರೆ ನಾವು ಯಾರನ್ನು ಅನುಸರಿಸಬೇಕು? ಉದಾಹರಣೆಗೆ, 2 ಪುರುಷರು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾರೆ ಮತ್ತು ಒಂದು ನಾಯಿ ಅವರನ್ನು ಹಿಂಬಾಲಿಸುತ್ತದೆ. ಅವರು ನಡೆದುಕೊಂಡು ಹೋಗುವಾಗ ಅವರು ರಸ್ತೆಯ ಕವಲುದಾರಿಗೆ ಬರುತ್ತಾರೆ. ಒಬ್ಬ ವ್ಯಕ್ತಿಯು ಎಡಕ್ಕೆ ಹೋಗುತ್ತಾನೆ ಮತ್ತು ಇನ್ನೊಬ್ಬನು ಬಲಕ್ಕೆ ಹೋಗುತ್ತಾನೆ. ಎಷ್ಟಾದರೂ ನಾಯಿ ಬಲಕ್ಕೆ ಹೋಗುತ್ತದೆ. ಹಾಗಾದರೆ ಅದು ಯಾರ ನಾಯಿ? ಇದು ಬಲಕ್ಕೆ ಹೋಗುವ ಮನುಷ್ಯನ ನಾಯಿಯಾಗಿದೆ. ಇಂದು ಎಲ್ಲಾ ವಿಷಯಗಳು ಗೊಂದಲಮಯವಾಗಿರುವ ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ ಸುಳ್ಳಿನಿಂದ ಸತ್ಯವನ್ನು ಗ್ರಹಿಸಲು ಸಾಧ್ಯವಿಲ್ಲ. ಎಷ್ಟಾದರೂ ನಾವು ದೇವರ ಪರವಾಗಿ ನಿಂತಿರುವವರು ಮತ್ತು ದೇವರ ಪರ ನಿಲ್ಲದವರ ನಡುವೆ ಸ್ಪಷ್ಟವಾದ ಪ್ರತ್ಯೇಕತೆಯನ್ನು ನೋಡಬಹುದು.
ಇದು ಒಬ್ಬರು ದೇವರ ಆಜ್ಞೆಗೆ ಬೆಲೆ ಕೊಡುತ್ತಾರೋ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸಬಹುದು. ಸತ್ಯವೇದವು ಕೇವಲ 2000 ವರ್ಷಗಳ ಹಿಂದಿನ ಯೇಸುವಿನ ಐತಿಹಾಸಿಕ ಖಾತೆಯಲ್ಲ, ಅಥವಾ ಪೂರ್ವಕಾಲ ವೃತ್ತಾಂತ ಮತ್ತು ಅರಸರ ಪುಸ್ತಕವಲ್ಲ. ಸತ್ಯವೇದವನ್ನು ಹೇಗೆ ಬರೆಯಲಾಯಿತು? ಅಪೊಸ್ತಲ ಪೇತ್ರನು ದಾಖಲಿಸಿದ ವಾಕ್ಯಗಳಲ್ಲಿ ಹೇಳಿರುವಂತೆ, ಪ್ರವಾದಿಗಳು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಈ ಎಲ್ಲಾ ಬೋಧನೆಗಳನ್ನು ದೇವರು ಉಪದೇಶಿಸಿದರು. ಆದಾಗ್ಯೂ ಕೆಲವರು ಇದು ಇತಿಹಾಸದ ಪುಸ್ತಕವಾಗಿದೆ, ಅದು ಸತ್ಯವೇದವಾಗಲು ಹೇಗೆ ಸಾಧ್ಯ ಎಂದು ಹೇಳುತ್ತಾರೆ. ಕೆಲವರು ಮೂರ್ಖತನದಿಂದ ಇಂತಹ ಮಾತುಗಳನ್ನು ಹೇಳುತ್ತಾರೆ. ಆದಿಯಿಂದಲೇ ಅಂತ್ಯವನ್ನು ನೋಡುವ ದೇವರು ನಮ್ಮ ಆತ್ಮರಕ್ಷಣೆಗಾಗಿ ಇತಿಹಾಸದೊಳಗೆ ಇದು ನಿಮ್ಮನ್ನು ನಾಶನಕ್ಕೆ ಮುನ್ನಡೆಸುತ್ತದೆ, ಆದರೆ ಇದು ನಿಮ್ಮನ್ನು ಪರಲೋಕಕ್ಕೆ ಮುನ್ನಡೆಸುತ್ತದೆ ಎಂಬ ಸಂದೇಶವನ್ನು ಸೇರಿಸಿದ್ದಾರೆ. ಕೀರ್ತನೆಗಳು ಮತ್ತು ಜ್ಞಾನೋಕ್ತಿಗಳು ಪುಸ್ತಕಗಳಲ್ಲಿಯೂ ಸಹ ದೇವರು ತನ್ನ ಚಿತ್ತವನ್ನು ಅವರ ಸೃಷ್ಟಿಯನ್ನು ವಿವರಿಸುವ ವಚನಗಳಲ್ಲಿ ಮತ್ತು ದಾನಿಯೇಲನು ಮತ್ತು ಪ್ರಕಟಣೆ ಪ್ರವಾದಿಯ ವಿಷಯದೊಳಗೆ ಇರಿಸಿದರು. ದೇವರು ತನ್ನ ಆಜ್ಞೆಗಳನ್ನು ವಿವಿಧ ಮೂಲಗಳ ಮೂಲಕ ಕೊಟ್ಟರು. ಈ ಆಜ್ಞೆಗಳನ್ನು ಅನುಸರಿಸುವುದು ನಮಗೆ ಅತ್ಯಗತ್ಯ. ಆದಾಗ್ಯೂ ಈ ಬೋಧನೆಗಳನ್ನು ಲೋಕವು ತಿಳಿಯುವುದಿಲ್ಲ ಎಂದು ದೇವರು ಹೇಳಿದರು. ದೇವರು ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ ಎಂದು ಹೇಳಿದರು. ದೇವರ ಕುರಿಗಳಲ್ಲದವರಿಗೆ ಅವರ ಆಜ್ಞೆಯನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಯೇಸು ಹೇಳಲಿಲ್ಲವೇ? ದೇವರ ಆಜ್ಞೆಗಳಲ್ಲಿ ನನ್ನ ಜನರು ನನ್ನ ನಾಮದ ಮಹತ್ತನ್ನು ತಿಳಿಯುತ್ತಾರೆ ಎಂದು ಹೇಳಿದರು. ಅವರು ಪ್ರವಾದಿ ಯೆಶಾಯನ ಮೂಲಕ ಈ ವಾಕ್ಯಗಳನ್ನು ಪ್ರಕಟಿಸಲಿಲ್ಲವೇ? ಇಂದು ಯೇಸು ಎರಡನೆಯ ಸಾರಿ ಬಂದಾಗ ಬಳಸುವ ಹೊಸ ಹೆಸರಿನ ಕುರಿತು ಕಂಡುಹಿಡಿಯೋಣ. ಮತ್ತಾಯನು ಅಧ್ಯಾಯ 28 ವಚನ 18 ನೋಡೋಣ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಏನು? ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ದೀಕ್ಷಾಸ್ನಾನವನ್ನು ಸ್ವೀಕರಿಸುವುದು ಆತ್ಮರಕ್ಷಣೆಯ ಸಂಕೇತವಾಗಿದೆ. ದೀಕ್ಷಾಸ್ನಾನ ನಮ್ಮ ಆತ್ಮಗಳನ್ನು ರಕ್ಷಿಸುತ್ತದೆ ಎಂದು 1 ಪೇತ್ರನು ಅಧ್ಯಾಯ 3 ಸ್ಪಷ್ಟವಾಗಿ ಹೇಳಲಾಗಿದೆ. ಹಾಗಾದರೆ ಮತ್ತಾಯನು ಅಧ್ಯಾಯ 28 ತಂದೆ, ಮಗ ಮತ್ತು ಪವಿತ್ರಾತ್ಮ ಯಾರನ್ನು ಸೂಚಿಸುತ್ತದೆ? ಇದು ದೇವರನ್ನು ಸೂಚಿಸುವುದಿಲ್ಲವೇ? ತಂದೆಯ ಕಾಲದಲ್ಲಿ ಅವರನ್ನು ಯೆಹೋವ ಎಂದು ಕರೆಯಲಾಯಿತು. ಮಗನ ಕಾಲದಲ್ಲಿ ಅವರು ಯೇಸು ಎಂಬ ಹೆಸರಿನಿಂದ ಗುರುತಿಸಲ್ಪಟ್ಟರು. ಹೆಚ್ಚಿನ ಜನರಿಗೆ ಈ ಹೆಸರುಗಳು ತಿಳಿದಿವೆ. ಎಷ್ಟಾದರೂ ತಂದೆ, ಮಗ ಮತ್ತು ಪವಿತ್ರಾತ್ಮನ ಹೆಸರೂ ಇದೆ. ಆದಾಗ್ಯೂ ಜನರಿಗೆ ಪವಿತ್ರಾತ್ಮನ ಹೆಸರೂ ತಿಳಿದಿಲ್ಲ. ಅವರಿಗೆ ಈ ಹೆಸರು ತಿಳಿದಿಲ್ಲವಾದ್ದರಿಂದ ಅವರು ಯೆಹೋವ ಮತ್ತು ಯೇಸುವಿನ ಹೆಸರನ್ನು ಸಹ ಉಲ್ಲೇಖಿಸುವುದಿಲ್ಲ. ಆದರೆ ನಾನು ನಿಮಗೆ ತಂದೆಯ, ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ನೀಡುತ್ತೇನೆ ಎಂದು ಸರಳವಾಗಿ ಹೇಳುತ್ತಾರೆ. ಅವು ಕೇವಲ ಶೀರ್ಷಿಕೆಗಳು ಹೊರತು ಹೆಸರುಗಳಲ್ಲ. ಹೆಸರುಗಳು ಮತ್ತು ಶೀರ್ಷಿಕೆಗಳು ಸಂಪೂರ್ಣವಾಗಿ ವಿಭಿನ್ನವಾಗಿವೆ. ದೇವರು ತಂದೆಯ, ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಜನರಿಗೆ ದೀಕ್ಷಾಸ್ನಾನ ಮಾಡಿಸಬೇಕು ಎಂದು ಹೇಳಿದರು. ಇದು ಯಾರ ಆಜ್ಞೆಯಾಗಿದೆ? ಇದು ರಾಜಾದಿರಾಜನಾದ ದೇವರ ಆಜ್ಞೆಯಾಗಿದೆ. ಎಷ್ಟಾದರೂ ಹಲವಾರು ಸಭೆಗಳು ಈ ಆಜ್ಞೆಯನ್ನು ಕೈಗೊಳ್ಳುತ್ತವೆಯೇ? ಚರ್ಚ್ ಆಫ್ ಗಾಡ್ ಅನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಭೆ ಕೈಗೊಳ್ಳುವುದಿಲ್ಲ. ಸದಸ್ಯರೇ, ಸತ್ಯವೇದವು ಒಳ್ಳೆಯ ವ್ಯಕ್ತಿಯಾಗುವ ಬೋಧನೆಗಳಿಂದ ತುಂಬಿರಬೇಕು ಎಂದು ಯೋಚಿಸುತ್ತಾ ಕೇವಲ ಕಲ್ಪನೆಗಳನ್ನು ಮಾಡಿಕೊಳ್ಳಬೇಡಿ. ಬದಲಿಗೆ ನಾವು ಇದು ರಾಜನ ಸಂಪೂರ್ಣ ಆಜ್ಞೆಯಾಗಿದೆ. ಪರಲೋಕದ ಮಗುವಾಗಿ ನಾನು ಪ್ರತಿ ವಾಕ್ಯವನ್ನು ಸಂಪೂರ್ಣವೆಂದು ಪರಿಗಣಿಸಬೇಕು ಎಂದು ಯೋಚಿಸಬೇಕು. ನಾವು ಆಜ್ಞೆಯೊಂದಿಗೆ ಯಾವುದೇ ಸಂಘರ್ಷಗಳನ್ನು ಎದುರಿಸಿದರೆ
ಮೊದಲು ಆಜ್ಞೆಯನ್ನು ಅನುಸರಿಸಬೇಕು ಮತ್ತು ಉಳಿದ ಸಮಸ್ಯೆಗಳನ್ನು ದೇವರಿಗೆ ಒಪ್ಪಿಸಬೇಕು. ನಾವು ಮತ್ತಾಯನು ಅಧ್ಯಾಯ 28ಕ್ಕೆ ಹಿಂದಿರುಗಿದರೆ ಅತಿ ಮುಖ್ಯವಾದ ಭಾಗವು ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸುವುದಾಗಿದೆ. ಈ ಕಾರಣದಿಂದಲೇ ಕ್ರಿಸ್ತನ ಮೊದಲನೆಯ ಬರುವಿಕೆಯ ಸಮಯದಲ್ಲಿ ಆದಿ ಸಭೆಯ ದೇವಜನರು ಮೊದಲು ಯೇಸುವಿನ ಹೆಸರನ್ನು ಪ್ರಕಟಿಸಿದರು. ಸೆರೆಮನೆಯ ಅಧಿಕಾರಿಯು ಗಮನಾರ್ಹವಾದ ದೃಶ್ಯವನ್ನು ನೋಡಿದ ನಂತರ ಅವನು ಪೌಲ ಮತ್ತು ಸೀಲನಿಗೆ, ನಾನು ರಕ್ಷಿಸಲ್ಪಡಲು ಏನು ಮಾಡಬೇಕು ಎಂದು ಕೇಳಿದನು. ಆ ಸಮಯದಲ್ಲಿ ಪೌಲ ಮತ್ತು ಸೀಲರು ಅವನಿಗೆ ಮೊದಲು ಏನನ್ನು ಕಲಿಸಿದರು? ಆ ಕಾಲದ ರಕ್ಷಕನಾದ ಯೇಸುವಿನ ಹೆಸರನ್ನು ಅವರು ಅವನಿಗೆ ಕಲಿಸಿದರು. ಕರ್ತನಾದ ಯೇಸುವಿನ ಮೇಲೆ ನಂಬಿಕೆಯಿಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರೂ ರಕ್ಷಣೆ ಹೊಂದುವರು. ಸದಸ್ಯರೇ, ಅವರ ಹೆಸರನ್ನು ತಿಳಿಯದೆ ನಾವು ಎಂದಿಗೂ ರಕ್ಷಣೆಯನ್ನು ಹೊಂದಲು ಸಾಧ್ಯವಿಲ್ಲ. ಪವಿತ್ರಾತ್ಮನ ಕಾಲದಲ್ಲಿಯೂ ಸಹ ನಾವು ಹೊಸ ಹೆಸರಾದ ಕ್ರಿಸ್ತ ಅನ್ ಸಂಘ್ಹೊಂಗ್ರವರು ಮತ್ತು ಹೊಸ ಯೆರೂಸಲೇಂ ಪರಲೋಕ ತಾಯಿಯ ಮಹಿಮೆಯನ್ನು ಪ್ರಕಟಿಸಬೇಕು. ಏನಿದು? ಇದು ನಮ್ಮ ಆತ್ಮರಕ್ಷಣೆಗಾಗಿ ದೇವರು ನಮಗೆ ನೀಡಿದ ಸಂಪೂರ್ಣ ಆಜ್ಞೆಯಾಗಿದೆ. ಅವರ ಹೆಸರನ್ನು ನಾವು ತಿಳಿದುಕೊಳ್ಳಲು ಖಚಿತವಾದ ಕಾರಣ ಇರಬೇಕಲ್ಲವೇ? ಜನರಿಗೆ 3 ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಲು ದೇವರು ನಮಗೆ ಆಜ್ಞಾಪಿಸಿದ್ದಾರೆ. ಆದಿಕಾಂಡದಿಂದ ಲೋಕದ ಅಂತ್ಯದವರೆಗೆ ದೇವರು ತನ್ನ ಬಿಡುಗಡೆಯ ಯೋಜನೆಯನ್ನು 3 ಕಾಲಗಳಾಗಿ ವಿಂಗಡಿಸುತ್ತಾರೆ. ಪ್ರಾರ್ಥನೆಯ ಬಗ್ಗೆ ಯೋಚಿಸೋಣ. ಇತ್ತೀಚಿನ ದಿನಗಳಲ್ಲಿ ನಾವು ಸಭೆಗೆ ಹೋದಾಗ ಎಲ್ಲರೂ ಯೇಸುವಿನ ಹೆಸರನ್ನು ಕರೆಯುತ್ತಾರೆ. ನೀವು ಯೇಸುವಿನ ಹೆಸರಿನಲ್ಲಿ ಏಕೆ ಪ್ರಾರ್ಥಿಸುತ್ತೀರಿ? ನೀವು ಅವರನ್ನು ಕೇಳಿದರೆ ನಿಖರವಾದ ಕಾರಣ ನೀಡಲು ಅವರಿಗೆ ಸಾಧ್ಯವಿಲ್ಲ. ಯೇಸು ಬರುವ ಮೊದಲು ಅಬ್ರಹಾಮ, ನೋಹನಂತಹ ಬಲವಾದ ನಂಬಿಕೆಯುಳ್ಳ ಜನರು ಮತ್ತು ಇಸ್ರಾಯೇಲ್ಯರನ್ನು ಐಗುಪ್ತದಿಂದ ಹೊರಗೆ ಕರೆತಂದ ಮೋಶೆಯಂತಹ ಜನರು ಇದ್ದರು. ಎಷ್ಟಾದರೂ ಅವರು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದರೆ? ಇಲ್ಲ, ಅವರು ಪ್ರಾರ್ಥಿಸಲಿಲ್ಲ. ಅಬ್ರಹಾಮ, ನೋಹ ಮತ್ತು ಮೋಶೆ ಎಲ್ಲರೂ ಪ್ರಾರ್ಥಿಸಿದರು. ಇದಲ್ಲದೆ ಯೆಹೋಶುವನು ಯಾವಾಗಲೂ ಕಷ್ಟದ ಸಮಯದಲ್ಲಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಕಾರ್ಮೆಲ್ ಬೆಟ್ಟದಲ್ಲಿ 850 ಸುಳ್ಳು ಪ್ರವಾದಿಗಳನ್ನು ಎದುರಿಸಿದಾಗ ಎಲಿಯನು ಸಹ ಪ್ರಾರ್ಥಿಸಿದನು. ಹಾಗಾದರೆ ಅವರು ಯಾರ ಹೆಸರಿನಲ್ಲಿ ಪ್ರಾರ್ಥಿಸಿದರು? ಇತ್ತೀಚಿನ ದಿನಗಳಲ್ಲಿ ಜನರು ಯೇಸುವಿನ ಹೆಸರಿನಲ್ಲಿ ಮಾತ್ರ ಪ್ರಾರ್ಥಿಸಬೇಕು ಎಂದು ಭಾವಿಸುತ್ತಾರೆ. ತಂದೆ, ಮಗ ಮತ್ತು ಪವಿತ್ರಾತ್ಮನ ಕಾಲಗಳ ಅಸ್ತಿತ್ವದ ಬಗ್ಗೆ ಅವರಿಗೆ ತಿಳಿದಿಲ್ಲ. ಆದಾಗ್ಯೂ ಅವರು ಅಬ್ರಹಾಮ ಮತ್ತು ಮೋಶೆಯನ್ನು ಗೌರವಿಸುತ್ತಾರೆ. ಅವರು ಎಲಿಯನನ್ನು ಸಹ ಗೌರವಿಸುತ್ತಾರೆ. ಎಷ್ಟಾದರೂ ಈ ವ್ಯಕ್ತಿಗಳು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಲಿಲ್ಲ ಎಂದು ಅವರು ಸೂಚಿಸುವುದಿಲ್ಲ. ಹಾಗಾದರೆ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸದ ಈ ಜನರು ರಕ್ಷಿಸಲ್ಪಟ್ಟರೆ? ವಾಸ್ತವವಾಗಿ ಅವರು ರಕ್ಷಿಸಲ್ಪಟ್ಟರು. ಬಹಳ ಜನ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಹಾಂ, ಇಸಾಕ್, ಯಾಕೋಬ್ ಎಂಬವರ ಸಂಗಡ ಊಟಕ್ಕೆ ಕೂಡುವರು ಎಂದು ಯೇಸು ಹೇಳಿದರು. ಅವರೆಲ್ಲರೂ ಪರಲೋಕ ರಾಜ್ಯದಲ್ಲಿದ್ದಾರೆ. ಆದಾಗ್ಯೂ ಅವರು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಲಿಲ್ಲ. ಅದು ಏಕೆ? ಇದಕ್ಕೆ ಸಂಬಂಧಿಸಿದಂತೆ ನಾವು ನಮ್ಮನ್ನೇ ಆಜ್ಞೆಯನ್ನು ಯಾವಾಗ ನೀಡಲಾಯಿತು? ತಂದೆ, ಮಗ ಅಥವಾ ಪವಿತ್ರಾತ್ಮನ ಕಾಲದಲ್ಲಿ ನೀಡಲಾಯಿತೆ ಎಂದು ಕೇಳಿಕೊಳ್ಳಬೇಕಾಗಿದೆ. ತಂದೆಯ ಕಾಲದಲ್ಲಿ ಅಬ್ರಹಾಮ, ಇಸಾಕ, ಯಾಕೋಬ, ನೋಹ, ಎಲಿಯ ಮತ್ತು ಎಲೀಷಾ ಎಂಬ ಮುಂತಾದ ನಂಬಿಕೆಯ ಮಹಾಪೂರ್ವಜರು ಇದ್ದರು. ಅವರು ಯಾರ ಹೆಸರಿನಲ್ಲಿ ಪ್ರಾರ್ಥಿಸಿದರು? ಅವರು ಯೆಹೋವನ ಹೆಸರಿನಲ್ಲಿ ಪ್ರಾರ್ಥಿಸಿದರು. ಇದಲ್ಲದೆ ನಮಗೆ ಚೆನ್ನಾಗಿ ತಿಳಿದಿರುವ ಅರಸ ದಾವೀದನು ಇದ್ದನು. ಅರಸ ದಾವೀದನು ಯಾವಾಗಲೂ ಯೆಹೋವನ ಹೆಸರಿನಲ್ಲಿ ಪ್ರಾರ್ಥಿಸುತ್ತಿದ್ದನು. ಇಂದಿನ ಸಭೆಗಳಲ್ಲಿ ಜನರು ಯೇಸುವನ್ನು ನಂಬದ ಹೊರತು ಯಾರೊಬ್ಬರೂ ರಕ್ಷಣೆ ಹೊಂದಲು ಸಾಧ್ಯವಿಲ್ಲ ಎಂದು ಆಗ್ರಹಿಸುತ್ತಾರೆ. ಅವರ ಆಗ್ರಹದ ಪ್ರಕಾರ ಯೆಹೋವನನ್ನು ನಂಬುವವರು ಮಾತ್ರ ರಕ್ಷಣೆಯನ್ನು ಹೊಂದಲು ಸಾಧ್ಯವಿಲ್ಲ. ಆದರೆ ಅವರಿಗೆ ಪರಲೋಕ ರಾಜ್ಯದಲ್ಲಿ ಸ್ಥಾನವಿದೆ ಎಂದು ಯೇಸು ಹೇಳಿದರು. ಇದು ಗೊಂದಲವಲ್ಲವೇ? ಆದ್ದರಿಂದ ಯೆಹೋವ ದೇವರು ಯಾರೆಂದು ನಾವು ಅರ್ಥಮಾಡಿಕೊಳ್ಳಬೇಕು. ಯೆಹೋವ ದೇವರು ಯೇಸುವಿನ ಹೆಸರಿನೊಂದಿಗೆ ಶರೀರದಲ್ಲಿ ಬಂದಿದ್ದರು, ಅಲ್ಲವೇ?
ಅವರು ಒಂದೇ ಮತ್ತು ಒಬ್ಬರೇ ಎಂದು ನಾವು ಗುರುತಿಸಿದಾಗ ನಾವು ಯೆಹೋವನ ಹೆಸರನ್ನು ಕರೆಯಬೇಕಾದ ಒಂದು ಕಾಲ, ಯೇಸುವಿನ ಹೆಸರಿನ ಮೂಲಕ ನಾವು ಆತ್ಮರಕ್ಷಣೆಯನ್ನು ಸ್ವೀಕರಿಸುವ ಕಾಲ ಮತ್ತು ನಾವು ಯೇಸುವಿನ ಹೊಸ ಹೆಸರನ್ನು ಕರೆಯಬೇಕಾದ ಇನ್ನೊಂದು ಕಾಲವಿದೆ ಎಂದು ತಿಳಿದುಕೊಳ್ಳಬಹುದು. ಸತ್ಯವೇದದ ಜ್ಞಾನದ ಕೊರತೆಯಿಂದಾಗಿ ಜನರು ನಾಶವಾಗುತ್ತಾರೆ. ಹೋಶೇಯದಲ್ಲಿ ಹೀಗೆಂದು ಬರೆಯಲಾಗಿದೆ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಜನರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿಯಿದ್ದರೂ ಕೇಳುವುದಿಲ್ಲ ಮತ್ತು ಅರ್ಥಮಾಡಿಕೊಳ್ಳುವುದಿಲ್ಲ. ದೇವರ ವಾಕ್ಯವು ರಾಜನ ಸಂಪೂರ್ಣ ಆಜ್ಞೆಯಾಗಿದೆ. ಪ್ರತಿ ಕಾಲದ ಪ್ರಕಾರ ವಿಭಿನ್ನ ಆಜ್ಞೆಗಳಿವೆ. ಈ ವಿಷಯವನ್ನು ನಾವು ವಿವರವಾಗಿ ಪರಿಶೀಲಿಸೋಣ. ಕೀರ್ತನೆಗಳು ಅಧ್ಯಾಯ 116 ವಚನ 4. ಅಧ್ಯಾಯ 116 ವಚನ 4 ನೋಡೋಣ. ಆಗ ಯಾರ ಹೆಸರು? ಯೆಹೋವನ ಹೆಸರು ಹೇಳಿ, ಯೆಹೋವನೇ, ಕೃಪೆ ಮಾಡಿ ನನ್ನ ಪ್ರಾಣವನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದೆನು. ಕೀರ್ತನೆಗಳ ಪುಸ್ತಕದ ಹೆಚ್ಚು ಭಾಗವನ್ನು ದಾವೀದನು ಬರೆದಿದ್ದಾನೆ. ದಾವೀದನು ಯಾರ ಹೆಸರಿನಲ್ಲಿ ಪ್ರಾರ್ಥಿಸಿದನು? ಅವನು ಯೆಹೋವನ ಹೆಸರನ್ನು ಕರೆದನು. ಹಾಗಾದರೆ ಯಾವ ಸಮಯದಲ್ಲಿ ಜನರು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಲು ಪ್ರಾರಂಭಿಸಿದರು? ಹಳೇ ಒಡಂಬಡಿಕೆಯ ಸಮಯದ ಕೊನೆಯಲ್ಲಿ ಯೇಸು ಈ ಭೂಮಿಗೆ ಬಂದರು. ಯೋಹಾನನು ಸುವಾರ್ತೆ ಅಧ್ಯಾಯ 16 ವಚನ 24 ನೋಡೋಣ. ಇದು ಯೇಸುವಿನಿಂದ ಬರುವ ವಾಕ್ಯ. ವಚನ 24 ನೋಡೋಣ. ನೀವು ಇದುವರೆಗೆ, ಅಂದರೆ ಈ ಕ್ಷಣದ ಮೊದಲು, ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ. ಇದರರ್ಥ ಅವರು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಲಿಲ್ಲ ಎಂದಾಗಿದೆ, ಅಲ್ಲವೇ? ಮೊದಲು ಎಲ್ಲಾ ಪ್ರಾರ್ಥನೆಗಳನ್ನು ಯೆಹೋವನ ಹೆಸರಿನಲ್ಲಿ ಸಲ್ಲಿಸಲಾಗುತ್ತಿತ್ತು. ಎಷ್ಟಾದರೂ ಯೇಸು ಹೀಗೆ ಹೇಳಿದರು, ಬೇಡಿಕೊಳ್ಳಿರಿ, ನನ್ನ ಹೆಸರಿನಲ್ಲಿ ಪ್ರಾರ್ಥಿಸಿ, ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. 3 ಕಾಲಗಳಲ್ಲಿ ಯೇಸು ಬರುವ ಮೊದಲು ಜೀವಿಸುತ್ತಿದ್ದ ಎಲ್ಲಾ ಜನರು ತಂದೆಯ ಕಾಲಕ್ಕೆ ಸೇರಿದವರಾಗಿದ್ದರು. ಹಾಗಾಗಿ ಅವರು ತಂದೆ, ದೇವರಾದ ಯೆಹೋವನ ಹೆಸರಿನಲ್ಲಿ ಆತ್ಮರಕ್ಷಣೆಯನ್ನು ಪಡೆದರು. ಹಾಗಾದರೆ ಮುಂದಿನ ಕಾಲದಲ್ಲಿ ಯೇಸು ಮಗನಾಗಿ ಬಂದರು. ಅಂದಿನಿಂದ ಅವರು ಮಗನ ಕಾಲದಲ್ಲಿ ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಲು ಶಿಷ್ಯರಿಗೆ ಸೂಚಿಸಿದರು. ಹಾಗಾದರೆ ಯೇಸುವನ್ನು ಹಿಂಬಾಲಿಸಿದ ಶಿಷ್ಯರು ಯಾವಾಗಲೂ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತಾರೆಯೇ? ಇದಲ್ಲದೆ ಯೇಸು ಪ್ರಾರ್ಥಿಸಿದಾಗ ಅವರು ತನ್ನ ಸ್ವಂತ ಹೆಸರಿನಲ್ಲಿ ಪ್ರಾರ್ಥಿಸಿದರೆ? ಇಲ್ಲ, ಅವರು ಪ್ರಾರ್ಥಿಸಲಿಲ್ಲ. ಯೋಹಾನನ ಸುವಾರ್ತೆ ಅಧ್ಯಾಯ 14 ಪ್ರಕಾರ ಅವರು ತನ್ನ ಹೆಸರಿನಲ್ಲಿ ಪ್ರಾರ್ಥಿಸುವಂತೆ ಏಕೆ ಹೇಳಿದರು? ಅವರು, ನಾನು ತಂದೆಯ ಬಳಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿದರು. ಅಂದಿನಿಂದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುವ ಆಜ್ಞೆಯು ಜಾರಿಗೆ ಬಂದಿತು. ಸಹೋದರ ಸಹೋದರಿಯರೇ, ನಾನು ರಾಜನ ಆಜ್ಞೆ ಎಂಬ ಅಭಿವ್ಯಕ್ತಿಯನ್ನು ಬಳಸುತ್ತಿರುವುದರಿಂದ ಅದು ಸ್ವಲ್ಪ ವಿಚಿತ್ರ ಎಂದು ಎನಿಸಬಹುದು, ಆದರೆ ಅದು ಅಷ್ಟೇ ಮಹತ್ವದ್ದಾಗಿದೆ. ದಾವೀದ ಮತ್ತು ಸೊಲೊಮೋನನಂತಹ ದೇವರನ್ನು ಪ್ರೀತಿಸಿದ ರಾಜರ ಕುರಿತು ಯೋಚಿಸಿ. ಯೆಶಾಯ ಮತ್ತು ಯೆಹೆಜ್ಕೇಲನಂತಹ ಪ್ರವಾದಿಗಳೂ ಇದ್ದರು. ಹಳೇ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟ ಯೇಸು ಬರುವ ಮೊದಲು ಜೀವಿಸಿದ್ದ ನಂಬಿಕೆಯ ಪೂರ್ವಜರ ದಾಖಲೆಗಳಲ್ಲಿ ಯೇಸು ಎಂಬ ಹೆಸರಿನ ಒಂದೇ ಒಂದು ಉಲ್ಲೇಖವಿಲ್ಲ. ಎಷ್ಟಾದರೂ ಯೇಸು ಬಂದ ನಂತರ ಅವರು ಏನು ಹೇಳಿದರು? ಇಂದಿನಿಂದ ನೀವು ನನ್ನ ಹೆಸರಿನಲ್ಲಿ ಪ್ರಾರ್ಥಿಸಬೇಕು. ಹಾಗಾದರೆ ಯೆಹೋವ ದೇವರು ಯೇಸು ಕ್ರಿಸ್ತ ಇಬ್ಬರೂ ಬೇರೆ ಬೇರೆ ವ್ಯಕ್ತಿಗಳೇ? ಅವರು ಬೇರೆ ಅಲ್ಲ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಯೆಶಾಯನು ಪುಸ್ತಕ ಅಧ್ಯಾಯ 9 ವಚನ 6 ನೋಡೋಣ. ಯೆಶಾಯನು ಅಧ್ಯಾಯ 9 ವಚನ 6ರಲ್ಲಿ ಹೀಗೆಂದು ಬರೆಯಲಾಗಿದೆ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಏನು? ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ಮತ್ತೇನು? ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು. ದೇವರನ್ನು ಮಾತ್ರ ನಮ್ಮ ಆತ್ಮಿಕ ತಂದೆ ಎಂದು ಕರೆಯಬಹುದು. ದೇವರು ನಮ್ಮ ತಂದೆ. ಆದಾಗ್ಯೂ ಈ ತಂದೆ ಮಗುವಾಗಿ ಮತ್ತು ಮಗನಾಗಿ ಭೂಮಿಯ ಮೇಲೆ ಕಾಣಿಸಿಕೊಂಡರು.
ಅವರು ಕಾಣಿಸಿಕೊಂಡಾಗ ಅವರು ಯೆಹೋವ ಎಂಬ ಹೆಸರನ್ನು ಹೊಂದಿದ್ದರೆ? ಇಲ್ಲ, ಬದಲಾಗಿ ಅವರನ್ನು ಯೇಸು ಎಂದು ಕರೆಯಲಾಯಿತು. ಆದಕಾರಣ ಯೆಹೋವ ಎಂಬ ಹೆಸರು ಮತ್ತು ಯೇಸು ಎಂಬ ಹೆಸರು ಒಂದೇ ಮತ್ತು ಒಬ್ಬರೇ ದೇವರ ಹೆಸರಾಗಿದೆ. ದೇವರು ಶರೀರವನ್ನು ಧರಿಸಿ ಈ ಭೂಮಿಯ ಮೇಲೆ ಕಾಣಿಸಿಕೊಂಡಾಗ ಅವರು ಯೇಸು ಎಂಬ ಹೆಸರನ್ನು ಬಳಸಿದರು. ಈ ಕಾರಣದಿಂದಲೇ ಯೇಸು, ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ, ಆದರೆ ಇಂದಿನಿಂದ ನನ್ನ ಹೆಸರಿನಲ್ಲಿ ಪ್ರಾರ್ಥಿಸಿರಿ ಎಂದು ಹೇಳಿದರು. ಆ ಕ್ಷಣದಿಂದಲೇ ಅವರು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದರು. ಅವರ 3.5 ವರ್ಷಗಳ ಸುವಾರ್ತೆ ಸೇವೆಯ ಕೊನೆಯಲ್ಲಿ ಯೇಸು ಶಿಲುಬೆಯಲ್ಲಿ ಮರಣ ಹೊಂದಿದರು. ಮೂರನೆಯ ದಿನದಲ್ಲಿ ಸತ್ತವರೊಳಗಿಂದ ಎದ್ದರು ಮತ್ತು ಪ್ರವಾದನೆಯ ಪ್ರಕಾರ 40 ದಿನಗಳ ನಂತರ ಸ್ವರ್ಗಾರೋಹಣರಾದರು. ಆಗ ಅವರು ತಮ್ಮ ಎರಡನೇ ಬರುವಿಕೆಯ ಕುರಿತು ವಿವರಿಸಿದರು. ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಎರಡನೆಯ ಸಾರಿ ಬರುವರು ಎಂದು ಇಬ್ರಿಯರಿಗೆ ಅಧ್ಯಾಯ 9ರಲ್ಲಿ ಬರೆಯಲಾಗಿದೆ. ಎರಡನೆಯ ಬರುವಿಕೆಯ ಕ್ರಿಸ್ತನು ಯಾವ ಹೆಸರನ್ನು ಬಳಸುತ್ತಾರೆ? ಯೇಸುವಿನ ಹೊಸ ಹೆಸರು. ಯೆಹೋವ ದೇವರು, ಯೇಸು ಕ್ರಿಸ್ತನು ಮತ್ತು ಹೊಸ ಹೆಸರು ಒಂದೇ ಹಾಗೂ ಒಬ್ಬರೇ. ಎಷ್ಟಾದರೂ ಅವರು ಪ್ರತಿ ಬಾರಿ ಈ ಭೂಮಿಗೆ ಬಂದಾಗ ಅವರು ವಿಭಿನ್ನ ಹೆಸರಿನೊಂದಿಗೆ ಕಾಣಿಸಿಕೊಂಡರು. ಹಾಗಾದರೆ ಅವರು ಯಾವಾಗ ಬರುತ್ತಾರೆ? ಮತ್ತಾಯನು ಅಧ್ಯಾಯ 24ರಲ್ಲಿ ಯೇಸು ಅಂಜೂರದ ಮರದ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಲೆ ಬಿಡುವಾಗ, ನಾನು ಬಾಗಲಲ್ಲೇ ಇದ್ದೇನೆ ಎಂದು ತಿಳುಕೊಳ್ಳಿರಿ ಎಂದು ಹೇಳುತ್ತಾರೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಇಸ್ರಾಯೇಲ್ ದೇಶವು ಸ್ವಾತಂತ್ರ್ಯವನ್ನು ಪಡೆದಾಗ ನಾನು ಬಾಗಿಲನ್ನು ತಟ್ಟುತ್ತೇನೆ. ಆ ಸಮಯ ಯಾವಾಗ? ಮೇ 1948ರಲ್ಲಿ ಇಸ್ರಾಯೇಲ್ ದೇಶವು ಸುಮಾರು 1900 ವರ್ಷಗಳ ನಂತರ ತನ್ನ ಸ್ವಾತಂತ್ರ್ಯವನ್ನು ಗಳಿಸಿತು. ಆ ಸಮಯದಿಂದ ಪವಿತ್ರಾತ್ಮನ ಕಾಲವು ಪ್ರಾರಂಭವಾಗುತ್ತದೆ. ಹಾಗಾದರೆ ದೇವರು ಇನ್ನೂ ಯೇಸುವಿನ ಹೆಸರನ್ನು ಬಳಸುವುದನ್ನು ಮುಂದುವರಿಸುತ್ತಾರೆಯೇ? ಸದಸ್ಯರೇ, ಹೆಸರು ನಿಜವಾಗಿ ಮುಖ್ಯವಾಗಿದೆ. ಆದಿ ಸಭೆ ಸಮಯದಲ್ಲಿ ಅವರು ಯೇಸುವಿನ ಹೆಸರನ್ನು ಕರೆದಾಗಲೆಲ್ಲ ಗಮನಾರ್ಹ ಘಟನೆಗಳು ಸಂಭವಿಸಿದವು. ಪರಿಣಾಮವಾಗಿ ಮಗನ ಕಾಲದಲ್ಲಿ ಆದಿಸಭೆ ಎಲ್ಲಾ ದೇವಜನರು ಯೇಸು ಎಂಬ ಹೆಸರನ್ನು ರಕ್ಷಕ ಯೇಸು ಎಂದು ಬೋಧಿಸಿದರು. ತಂದೆಯ ಕಾಲದಲ್ಲಿ ಎಲ್ಲರೂ ಯೆಹೋವನನ್ನು ಹೊರತುಪಡಿಸಿ ಬೇರೆ ಯಾವ ರಕ್ಷಕನಿಲ್ಲ. ಯೆಹೋವನು ನಮ್ಮ ಕುರುಬನು, ನಮ್ಮ ಕೋಲು ಮತ್ತು ಬೆಳಕು ಎಂದು ಪ್ರಕಟಿಸಿದರು. ಈ ರೀತಿಯಾಗಿ ಅವರು ದೇವರ ಕುರಿತು ಸಾಕ್ಷೀಕರಿಸಿದರು. ನಾವು ಪ್ರಕಟಣೆ ಅಧ್ಯಾಯ 3 ವಚನ 1ನ್ನು ತೆಗೆಯೋಣ. ವಚನ 12ನ್ನು ನೋಡೋಣ. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಂ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ಇಲ್ಲಿ ನಾನು ಎಂಬುದು ಯಾರನ್ನು ಸೂಚಿಸುತ್ತದೆ? ಇದು ಯೇಸುವನ್ನು ಸೂಚಿಸುತ್ತದೆ. ಆದ್ದರಿಂದ ಯೇಸು ಹೊಸ ಹೆಸರನ್ನು ಹೊಂದಿದ್ದಾರೆ. ನಾವು ಈ ಹೊಸ ಹೆಸರನ್ನು ಸಂಧಿಸಬೇಕು ಮತ್ತು ಹೊಸ ಹೆಸರನ್ನು ಎಲ್ಲಾ ಜನರಿಗೆ ಬೋಧಿಸಲಾಗುವುದು ಮತ್ತು ಹೊಸ ಹೆಸರಿನ ಮೂಲಕ ದೇವರು ಕತ್ತಲೆಯ ಸರಪಳಿಯನ್ನು ಒಡೆಯುತ್ತಾರೆ. ಈ ಕಾರಣದಿಂದಲೇ ದೇವರು ನಮಗೆ ಯೇಸುವಿನ ಹೊಸ ಹೆಸರನ್ನು ನೀಡುವುದಾಗಿ ವಾಗ್ದಾನ ನೀಡಿದ್ದಾರೆ. ಯೇಸುವಿನ ಹೊಸ ಹೆಸರನ್ನು ಯಾವಾಗ ಬಳಸಲಾಗುವುದು? ನಾವು ಜೀವಿಸುತ್ತಿರುವ ಪವಿತ್ರಾತ್ಮನ ಕಾಲದಲ್ಲಿ ಬಳಸಲಾಗುವುದು. ಈಗ ಯೇಸುವಿನ ಹೊಸ ಹೆಸರು ಇಡೀ ಮನುಕುಲಕ್ಕೆ ತಿಳಿದಿರಬೇಕು. 2000 ವರ್ಷಗಳ ಹಿಂದೆ ಯೇಸು ನಜರೇತಿನಲ್ಲಿ ಸುವಾರ್ತೆಯನ್ನು ಬೋಧಿಸಿದಾಗ ಮತ್ತು ಅವರ ಶಿಷ್ಯರು ಅವರು ಹೋದಲ್ಲೆಲ್ಲ ಅವರ ಹೆಸರನ್ನು ಬೋಧಿಸಿದಾಗ, ಅಪೊಸ್ತಲರ ಕೃತ್ಯಗಳು ಪುಸ್ತಕ ಅಧ್ಯಾಯ 24ರಲ್ಲಿ ಬರೆಯಲ್ಪಟ್ಟಂತೆ ಜನರು ಅವರನ್ನು ನಜರೇತಿನ ಪಾಷಂಡಮತದವರು ಎಂದು ಕರೆದರು. ಅದೇಕೆಂದರೆ ಅವರು ಹಿಂದೆಂದೂ ಕೇಳಿರದ ಮತ್ತು ಸಂಪೂರ್ಣವಾಗಿ ವಿಭಿನ್ನವಾಗಿದ್ದ
ಹೊಸ ಒಡಂಬಡಿಕೆಯನ್ನು ಬೋಧಿಸಿದರು. 자기들이 가르침 받은 어떤 내용하고는 완전히 다르다고 말이죠. ದೇವರು ಭೂಮಿಗೆ ಬಂದರು ಮತ್ತು ಹಳೆಯ ವಿಷಯಗಳು ಮಾರ್ಪಡುವವು. ಈಗ ಹೊಸದನ್ನು ಕೇಂದ್ರೀಕರಿಸಿ ಎಂದು ತನ್ನ ಸಂಪೂರ್ಣ ಆಜ್ಞೆಯನ್ನು ಘೋಷಿಸಿದರು. ಅವರು ತನ್ನ ಜನರಿಗೆ ಹೊಸ ವ್ಯವಸ್ಥೆಯನ್ನು ನೀಡಿದರು. ಇಸ್ರಾಯೇಲ್ಯರು ನಾವು ಅದನ್ನು ಅನುಸರಿಸುವುದಿಲ್ಲ. ಇದು ರಾಜನ ಆಜ್ಞೆಯಾಗಿದ್ದರೂ ಹಳೆ ಒಡಂಬಡಿಕೆಯು ಉತ್ತಮವಾಗಿದೆ ಎಂದು ಅದನ್ನು ಸ್ವೀಕರಿಸಲು ನಿರಾಕರಿಸಿದರು. ಯೇಸು ಹೊಸ ಒಡಂಬಡಿಕೆಯಾದ ಪಸ್ಕ ಹಬ್ಬ, ಸಬ್ಬತ್ ದಿನ ಮತ್ತು ದೀಕ್ಷಾಸ್ನಾನ ಆಚಾರವಿಧಿಯನ್ನು ಕೊಟ್ಟರು. ಆದಾಗ್ಯೂ ಅವರು ಅವುಗಳನ್ನು ನಿರಾಕರಿಸಿದರು. ಇದು ರಾಜನು ಇಂದಿನಿಂದ ನಾನು ನಿಮಗೆ ಬೇರೆ ಆಜ್ಞೆಯನ್ನು ನೀಡುತ್ತೇನೆ ಎಂದು ಘೋಷಿಸಿದಂತಿದೆ. ಹೀಗೆ ದೇವರು ತನ್ನ ಹೊಸ ಆಜ್ಞೆಯನ್ನು ಕೊಟ್ಟರು ಮತ್ತು ಹೊಸ ಒಡಂಬಡಿಕೆಯ ಸಮಯವನ್ನು ಪ್ರಾರಂಭಿಸಿದರು. ಯೇಸು ಹೊಸ ಒಡಂಬಡಿಕೆಯನ್ನು ಪ್ರಕಟಿಸುವ ಮೊದಲು ಹಳೆ ಒಡಂಬಡಿಕೆಯು ಪರಿಣಾಮಕಾರಿಯಾಗಬಹುದು. ಎಷ್ಟಾದರೂ ಹೊಸ ಒಡಂಬಡಿಕೆಯ ಸಮಯವೂ ಪ್ರಾರಂಭವಾಗಿದೆ ಮತ್ತು ದೇವರು ನಮಗೆ ಹೊಸ ನಿಯಮಗಳನ್ನು ಕೊಟ್ಟಿದ್ದಾರೆ. ನಾವು ಈ ಹೊಸ ನಿಯಮಗಳನ್ನು ಅನುಸರಿಸಬೇಕಲ್ಲವೇ? ದೇವರು, ನೀವು ತಂದೆಯ, ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಜನರಿಗೆ ದೀಕ್ಷಾಸ್ನಾನ ಮಾಡಿಸಬೇಕು ಎಂದು ಹೇಳಿದರು. ಹೊಸ ಹೆಸರನ್ನು ನಾವು ತಿಳಿದುಕೊಳ್ಳಬೇಕಲ್ಲವೇ? ಯಾವ ಹೆಸರು ಹೊಸ ಹೆಸರಾಗಿದೆ? ಯೆಶಾಯನು ಅಧ್ಯಾಯ 25ರಲ್ಲಿ ಆಹಾ, ಈತನೇ ನಮ್ಮ ದೇವರು, ನಮ್ಮನ್ನು ರಕ್ಷಿಸಲಿ ಎಂದು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ ಎಂದು ಬರೆಯಲಾಗಿದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಮಡ್ಡಿಗಟ್ಟಿದ ದ್ರಾಕ್ಷಾರಸದ ಮೂಲಕ ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವವರು ನಮ್ಮ ದೇವರು. ಈ ರೀತಿಯಾಗಿ ದೇವರು ತನ್ನ ಬರುವಿಕೆಯ ಕುರಿತು ಈಗಾಗಲೇ ನಮಗೆ ತಿಳಿಸಿದ್ದಾರೆ. ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಎರಡನೆಯ ಸಾರಿ ಕಾಣಿಸಿಕೊಳ್ಳುವನು. ಮೀಕ ಅಧ್ಯಾಯ 4ರಲ್ಲಿ ಹೀಗೆಂದು ಬರೆಯಲಾಗಿದೆ, ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಎಲ್ಲಾ ಗುಡ್ಡಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು. ನಾವು ಪವಿತ್ರಾತ್ಮನ ಕಾಲದಲ್ಲಿ ಜೀವಿಸುತ್ತಿದ್ದೇವೆ. ಆದ್ದರಿಂದ ಚೀಯೋನಿನಲ್ಲಿ ಅವರ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧಿಸುವವರ ಹೆಸರು ನಮಗೆ ಮುಖ್ಯವಾಗಿದೆ. ಆದಿ ಸಭೆಯ ಸಮಯದಲ್ಲಿಯೂ ಸಹ ಶಿಷ್ಯರು ಯೇಸುವಿನ ಹೆಸರನ್ನು ಕರೆಯುವ ಮೂಲಕ ದುಷ್ಟ ಆತ್ಮಗಳನ್ನು ಹೊರಹಾಕಿದರು. ಅವರ ಹೆಸರು ನಮಗೆ ಪಾಪಗಳ ಕ್ಷಮೆಯನ್ನು ಮತ್ತು ದೇವರ ಆತ್ಮರಕ್ಷಣೆಯ ವಾಗ್ದಾನವನ್ನು ನೀಡುತ್ತದೆ. ಸಹೋದರ ಸಹೋದರಿಯರೇ, ದೇವರ ಹೆಸರು ಬಹಳ ಮುಖ್ಯವಾಗಿದೆ. ಪವಿತ್ರಾತ್ಮನ ಕಾಲದಲ್ಲಿ ತಂದೆ ಕ್ರಿಸ್ತ ಅನ್ ಸಂಘ್ರವರು ಮತ್ತು ಹೊಸ ಯೆರೂಸಲೇಂ ಪರಲೋಕ ತಾಯಿಯ ಹೆಸರನ್ನು ಲೋಕದಾದ್ಯಂತ ಬೋಧಿಸಬೇಕು. ಈ ಕಾರಣದಿಂದಲೇ ಪ್ರಕಟಣೆ ಅಧ್ಯಾಯ 3ರಲ್ಲಿ ಯಾವ ಹೆಸರನ್ನು ಪ್ರವಾದಿಸಲಾಗಿದೆ? ಅದು ಹೊಸ ಹೆಸರು. ಹೊಸ ಹೆಸರಿನ ಕುರಿತು ರಾಜನ ಆಜ್ಞೆಯನ್ನು ಹೊರಡಿಸಿದರೂ ಕೆಲವರು ಹೊಸ ಹೆಸರಿಲ್ಲ, ಹೊಸ ಹೆಸರನ್ನು ಕರೆಯುವುದು ಧರ್ಮದ್ರೋಹ ಎಂದು ಹೇಳುತ್ತಾರೆ. ಇದು ರಾಜನ ಆಜ್ಞೆಯನ್ನು ತಿರಸ್ಕರಿಸುವುದರ ಫಲಿತಾಂಶವಾಗುತ್ತದೆ. ಇತರರು ಹೆಸರನ್ನು ಬಳಸದಿದ್ದರೆ ಅದು ಹೆಸರಾಗಿ ಯಾವುದೇ ಮೌಲ್ಯವನ್ನು ಹೊಂದಿರುತ್ತದೆಯೇ? ಹೆಸರು ನಮಗೆ ಸೇರಿದ್ದರೂ ಅದನ್ನು ಇತರರು ಹೆಚ್ಚು ಬಳಸುತ್ತಾರೆ. ಯೇಸುವಿನ ಹೊಸ ಹೆಸರು. ಈ ಕಾಲದಲ್ಲಿ ಪಾಪಗಳ ಕ್ಷಮೆ ಮತ್ತು ಆತ್ಮರಕ್ಷಣೆಯ ಕುರಿತು ಇದು ಪ್ರಮುಖ ಸಂದೇಶವನ್ನು ಒಳಗೊಂಡಿದೆ. ಆದಕಾರಣ ಈ ಹೊಸ ಹೆಸರು ಅನೇಕ ಜನರಿಗೆ ತಿಳಿದಿರಬೇಕು. ಚರ್ಚ್ ಆಫ್ ಗಾಡ್ ಕ್ರಿಸ್ತ ಅನ್ ಸಂಘ್ರವರು ಮತ್ತು ಹೊಸ ಯೆರೂಸಲೇಂ ಪರಲೋಕ ತಾಯಿಯನ್ನು ನಂಬುತ್ತದೆ. ಈ ಸಂದೇಶವನ್ನು ತಕ್ಷಣವೇ ಚರ್ಚ್ ಆಫ್ ಗಾಡ್ನೊಂದಿಗೆ ಸಂಯೋಜಿಸಬಹುದು ಎಂದು ನಾನು ನಿರೀಕ್ಷಿಸುತ್ತೇನೆ. ಹಾಗಾದರೆ ಹೆಮ್ಮೆಯಿಂದ ತಂದೆಯ ಹೆಸರನ್ನು ಮತ್ತು ತಾಯಿಯ ಹೆಸರನ್ನು ಇಡೀ ಲೋಕಕ್ಕೆ ತಿಳಿಸೋಣ. ಸತ್ಯವೇದವು ಸಂಪೂರ್ಣವಾಗಿ ರಾಜನ ಸಂಪೂರ್ಣ ಆಜ್ಞೆಗಳಿಂದ ಕೂಡಿದೆ ಮತ್ತು ಆದ್ದರಿಂದ ಪ್ರತಿಯೊಂದು ವಾಕ್ಯವೂ ಮೌಲ್ಯಯುತವಾಗಿದೆ. ಆದ್ದರಿಂದ ಸದಸ್ಯರೇ ಈ ಅಮೂಲ್ಯವಾದ ಬೋಧನೆಗಳನ್ನು ಅನುಸರಿಸಬೇಕು ಮತ್ತು ಹೊಸ ಹೆಸರಿನಲ್ಲಿ ದೀಕ್ಷಾಸ್ನಾನ ಪಡೆಯಬೇಕು. ಚೀಯೋನಿನ ಕುಟುಂಬದ ಸದಸ್ಯರೆಲ್ಲರೂ ಈ ಹೆಸರಿನಲ್ಲಿರುವ ಆಶೀರ್ವಾದವನ್ನು ಆನಂದಿಸಬಹುದು ಎಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.